ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಏಪ್ರಿಲ್ 23ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು FIDE ಕ್ಯಾಂಡಿಡೇಟ್ಸ್ ಪಂದ್ಯಾವಳಿಯನ್ನು ಗೆದ್ದ ಅತ್ಯಂತ ಕಿರಿಯ ಆಟಗಾರ ಯಾರು? ಸರಿಯಾದ ಉತ್ತರವು ಆಪ್ಷನ್ ಎ ಡಿ ಗುಕೇಶ್. ಇವರು ಭಾರತದ ಆಟಗಾರ ಆಗಿರುತ್ತಾರೆ. ಡಿ ಗುಕೇಶ್ ಅವರು FIDE ಕ್ಯಾಂಡಿಡೇಟ್ಸ್ ಪಂದ್ಯಾವಳಿಯನ್ನು ಗೆದ್ದ ಅತ್ಯಂತ ಕಿರಿಯ ಪುರುಷ ಆಟಗಾರ ಆಗಿರುತ್ತಾರೆ. ಇಲ್ಲಿ ಡಿ ಗುಕೇಶ್ ಅವರ ವಯಸ್ಸು 17 ವರ್ಷವಾಗಿತ್ತು. 17 ವರ್ಷದಲ್ಲಿ FIDE ಕ್ಯಾಂಡಿಡೇಟ್ ಟೂರ್ನಮೆಂಟನ್ನು ಗೆದ್ದ ಅತ್ಯಂತ ಕಿರಿಯ ಚೆಸ್ ಆಟಗಾರ ಇವರಾಗಿರುತ್ತಾರೆ. ಇಲ್ಲಿ ಡಿ ಗುಕೇಶ್ ಅವರು ಯಾರನ್ನು ಸೋಲಿಸುವ ಮುಖಾಂತರ ಈ ಟೂರ್ನಮೆಂಟನ್ನು ಗೆದ್ದರು ಅಂದರೆ ಯುನೈಟೆಡ್ ಸ್ಟೇಟ್ಸ್ನ ಹಿಕಾರು ನಕಮೂರಾ ಅವರೊಂದಿಗೆ ಡ್ರಾ ಮಾಡಿಕೊಳ್ಳುವ ಮೂಲಕ ಈ ಟೂರ್ನಮೆಂಟನ್ನು ಗೆದ್ದಿರುತ್ತಾರೆ. ಹಾಗೆಯೇ FIDE ಕ್ಯಾಂಡಿಡೇಟ್ಸ್ ಟೂರ್ನಮೆಂಟನ್ನು ಗೆದ್ದ ಭಾರತದ ಎರಡನೆಯ ಅಭ್ಯರ್ಥಿ ಇವರಾಗಿರುತ್ತಾರೆ. ಮೊದಲನೆಯ ಬಾರಿಗೆ ಈ ಟೂರ್ನಮೆಂಟನ್ನು ಗೆದ್ದವರು ವಿಶ್ವನಾಥ್ ಆನಂದ್ ಅವರು ಆಗಿರುತ್ತಾರೆ. FIDE ಬಗ್ಗೆ ಮಾಹಿತಿಯು FIDE ಅನ್ನು 3 ರಿಂದ 22 ಏಪ್ರಿಲ್ನವರೆಗೆ ಆಯೋಜಿಸಲಾಗಿತ್ತು. ಇದನ್ನು ಎಲ್ಲಿ ಆಯೋಜಿಸಿದರು ಎಂದರೆ ಕೆನಡಾದ ಟೊರೊಂಟೊದಲ್ಲಿ ಆಯೋಜಿಸಲಾಗಿತ್ತು. ಹಾಗೆಯೇ ಈ ಆಯೋಜಿಸಿದ ಸಂಸ್ಥೆ ಯಾವುದು ಎಂದರೆ ವಿಶ್ವ ಚೆಸ್ ಆಡಳಿತ ಮಂಡಳಿ FIDE ಆಗಿರುತ್ತದೆ. ಈ FIDE ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಚೀನಾದ ಟಾನ್ ಝೋಂಗಿ ಅವರು 2024ರ ಆವೃತ್ತಿಯಲ್ಲಿ FIDE ಕ್ಯಾಂಡಿಡೇಟ್ಸ್ ಟೂರ್ನಮೆಂಟನ್ನು ಗೆದ್ದಿರುತ್ತಾರೆ. FIDE ಇದರ ಫುಲ್ ಫಾರ್ಮ್ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ ಎಥಿಕ್ಸ್ ಅಥವಾ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಪುರುಷ ಮತ್ತು ಮಹಿಳಾ ಚೆಸ್ ವಿಶ್ವ ಆಡಳಿತ ಮಂಡಳಿಯಾಗಿರುತ್ತದೆ. ಇದನ್ನು ಫ್ರಾನ್ಸ್ನ ರಾಜಧಾನಿಯಾದ ಪ್ಯಾರಿಸ್ನಲ್ಲಿ 20 ಜುಲೈ 1924ರಂದು ಸ್ಥಾಪಿಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಅದಕ್ಕಿಂತ ಮುಂಚೆ ಡೈಲಿ ಕರೆಂಟ್ ಅಫೇರ್ಸ್ಗಳ ಕರೆಂಟ್ PDFಗಳನ್ನು ಡೌನ್ಲೋಡ್ ಮಾಡಲು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯು 2024ರಲ್ಲಿ ಪೂರ್ವಿ ಲೆಹರ್ ವ್ಯಾಯಾಮವನ್ನು ಯಾರು ಆಯೋಜಿಸಿದರು? ಸರಿಯಾದ ಉತ್ತರವು ಆಪ್ಷನ್ ಡಿ ಭಾರತೀಯ ನೌಕಾಪಡೆ ಪೂರ್ವಿ ಲೆಹರ್ ವ್ಯಾಯಾಮವನ್ನು ಆಯೋಜಿಸಿತು. ಇದರ ಬಗ್ಗೆ ಮಾಹಿತಿಯು ಈ ಪೂರ್ವಿ ಲೆಹರ್ ವ್ಯಾಯಾಮವನ್ನು ಭಾರತೀಯ ನೌಕಾಪಡೆ 20 ಏಪ್ರಿಲ್ 2024ರಂದು ಪೂರ್ವ ಸಮುದ್ರ ತೀರದಲ್ಲಿ ನಡೆಸಿತು. ಇದರ ಈ ಪೂರ್ವಿ ಲೆಹರ್ ವ್ಯಾಯಾಮದ ಉದ್ದೇಶ ಏನೆಂದರೆ ಇದು ಪ್ರದೇಶದ ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸಲು ಭಾರತೀಯ ನೌಕಾಪಡೆ ಇರುತ್ತದಲ್ಲ ಅದರ ಸನ್ನದ್ಧತೆಯನ್ನು ನಿರ್ವಹಿಸುವ ಪ್ರಕ್ರಿಯೆಗಳನ್ನು ಮೌಲ್ಯೀಕರಣಗೊಳಿಸುವುದು ಇದರ ಮೇನ್ ಉದ್ದೇಶವಾಗಿರುತ್ತದೆ. ಹಾಗೂ ಈ ಪೂರ್ವಿ ಲೆಹರ್ ವ್ಯಾಯಾಮದಲ್ಲಿ ಯಾರೆಲ್ಲ ಭಾಗವಹಿಸುತ್ತಾರೆ ಎಂದರೆ ಪೂರ್ವ ನೌಕಾ ಕಮಾಂಡ್, ಭಾರತೀಯ ವಾಯುಪಡೆ, ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಮತ್ತು ಕೋಸ್ಟ್ ಗಾರ್ಡ್ನ ಸ್ವತ್ತುಗಳು ಈ ವ್ಯಾಯಾಮದಲ್ಲಿ ಭಾಗವಹಿಸುತ್ತಾರೆ. ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಭಾರತೀಯ ನೌಕಾಪಡೆಯ ಬಗ್ಗೆ ಮಾಹಿತಿಯನ್ನು ನೋಡುವುದಾದಲ್ಲಿ ಇದನ್ನು 1950ರಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ 1612ರಲ್ಲಿ ಸ್ಥಾಪಿಸಲಾಯಿತು. ಇದನ್ನೇ ಮರುನಾಮಕರಣ ಮಾಡಲಾಗಿರುತ್ತದೆ ಭಾರತೀಯ ನೌಕಾಪಡೆ ಎಂದು. ಇದು 1950ರಲ್ಲಿ ಮರುನಾಮಕರಣ ಮಾಡಿ ಭಾರತೀಯ ನೌಕಾಪಡೆ ಎಂದು ಕರೆಯಲಾಯಿತು. ಹಾಗೆಯೇ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಎಂದು ಕೇಳಿದರೆ ನವದೆಹಲಿಯಲ್ಲಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಭಾರತೀಯ ನೌಕಾಪಡೆಯನ್ನು ಎಷ್ಟು ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ ಎಂದು ಪ್ರಶ್ನೆಯನ್ನು ಕೇಳಿದರೆ 3 ಕಮಾಂಡ್ಗಳಾಗಿ ಭಾರತೀಯ ನೌಕಾಪಡೆಯನ್ನು ವಿಂಗಡಿಸಲಾಗಿರುತ್ತದೆ. ಮೊದಲನೆಯ ಕಮಾಂಡ್ ಪಶ್ಚಿಮ ನೇವಲ್ ಕಮಾಂಡ್, ಇದು ಮುಂಬೈನಲ್ಲಿದೆ. ಎರಡನೆಯ ಕಮಾಂಡ್ ಪೂರ್ವ ನೌಕಾ ಕಮಾಂಡ್ ವಿಶಾಖಪಟ್ಟಣಂನಲ್ಲಿದೆ. ಹಾಗೂ ಮೂರನೆಯ ಕಮಾಂಡ್ ದಕ್ಷಿಣ ನೇವಲ್ ಕಮಾಂಡ್, ಇದು ಕೊಚ್ಚಿಯಲ್ಲಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಜನರಲ್ ನಾಲೆಜ್ ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದಾಗಿರುತ್ತದೆ. ಮುಂದಿನ ಪ್ರಶ್ನೆಯು ಯಾವ ಎಲ್ಲ ಮಹಿಳಾ ಅಧಿಕಾರಿ INSV ಇತ್ತೀಚೆಗೆ ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ? ಈ ಪ್ರಶ್ನೆಯಲ್ಲಿ ಏನೆಂದು ಕೇಳಿದ್ದಾರೆ ಅಂದರೆ INSV ಅಂದರೆ ಭಾರತೀಯ ನೌಕಾಪಡೆಯ ಹಡಗು ಆಗಿರುತ್ತದೆ. ಇಲ್ಲಿ ಭಾರತೀಯ ನೌಕಾಪಡೆಯ ಮಹಿಳಾ ಅಧಿಕಾರಿಗಳ ಒಂದು ಹಡಗು ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಈ ಪ್ರಯಾಣವನ್ನು ಪೂರ್ಣಗೊಳಿಸಿದ INSVಯ ಹಡಗು ಯಾವುದೆಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರವು ಆಪ್ಷನ್ ಸಿ INSV ತಾರಿಣಿ ಹಡಗು ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಭಾರತೀಯ ನೌಕಾಪಡೆಯ ಅಧಿಕಾರಿಗಳ ನೇತೃತ್ವದಲ್ಲಿ INSV ತಾರಿಣಿ ಎಂಬ ಹಡಗು ಫೆಬ್ರವರಿ 28ರಂದು ಗೋವಾದ, ನೆನಪಿಟ್ಟುಕೊಳ್ಳಿ ಎಲ್ಲಿಂದ ಇದು ಹೊರಡಿದ್ದು ಅಂದರೆ ಗೋವಾದ INS ಮಾಂಡವಿಯಿಂದ ಮಾರಿಷಸ್ನ ಪೋರ್ಟ್ ಲೂಯಿಸ್ಗೆ ಪ್ರಯಾಣ ಬೆಳೆಸಿತು. ಇದರಲ್ಲಿ ಈ ನೌಕಾಯಾನದಲ್ಲಿ ಇದು 2 ತಿಂಗಳ ಕಾಲ ನಡೆದ ಒಂದು ಐತಿಹಾಸಿಕ ಸಾಗರೋತ್ತರ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ನೌಕಾಯಾನದಲ್ಲಿ ಯಾವ ಮಹಿಳಾ ಅಧಿಕಾರಿಗಳು ಇದ್ದರು ಎಂದರೆ ಇಲ್ಲಿ ಒಟ್ಟಾಗಿ 2 ಮಹಿಳಾ ಅಧಿಕಾರಿಗಳು ಇದ್ದರು.
ಒಬ್ಬರು ಲೆಫ್ಟಿನೆಂಟ್ ಸಿಡಿಆರ್ ದಿಲ್ಕಾ ಕೆ ಮತ್ತು ಇನ್ನೊಬ್ಬರು ಲೆಫ್ಟಿನೆಂಟ್ ಸಿಡಿಆರ್ ರೂಪಾಯಿ ಎ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು 2023-24 ಹಣಕಾಸು ವರ್ಷದಲ್ಲಿ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಯಾವ ರಾಜ್ಯವು ಉನ್ನತ ಸ್ಥಾನವನ್ನು ಸಾಧಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ತಮಿಳುನಾಡು. ಇದರ ಬಗ್ಗೆ ಮಾಹಿತಿಯು ತಮಿಳುನಾಡು 2023-24 ಆರ್ಥಿಕ ವರ್ಷದಲ್ಲಿ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ $9.56 ಶತಕೋಟಿ ದಾಖಲೆಯನ್ನು ಸಾಧಿಸಿರುತ್ತದೆ. ಇಲ್ಲಿ ಒಂದು ರಾಷ್ಟ್ರೀಯ ಎಲೆಕ್ಟ್ರಾನಿಕ್ಸ್ ರಫ್ತು ಅಥವಾ ಭಾರತದಲ್ಲಿನ ಎಲೆಕ್ಟ್ರಾನಿಕ್ಸ್ ರಫ್ತಿನ ಷೇರಿನ ಸರಿಸುಮಾರು 1/3 ಅಥವಾ 33% ಪಾಲನ್ನು ತಮಿಳುನಾಡು ಸರ್ಕಾರವು ಅಥವಾ ತಮಿಳುನಾಡು ರಾಜ್ಯವು ಹೊಂದಿರುತ್ತದೆ. ಇಲ್ಲಿ ತಮಿಳುನಾಡು ರಾಜ್ಯವು ಮೊದಲನೆಯ ಸ್ಥಾನವನ್ನು ಪಡೆದರೆ ಕರ್ನಾಟಕ ಎಲೆಕ್ಟ್ರಾನಿಕ್ ರಫ್ತಿನಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಸರಿಸುಮಾರು $4.6 ಬಿಲಿಯನ್ ರಫ್ತು ಮಾಡಲಾಗಿದೆ ಮತ್ತು 3ನೇ ಸ್ಥಾನವನ್ನು ಉತ್ತರ ಪ್ರದೇಶ ಪಡೆದುಕೊಂಡಿರುತ್ತದೆ. ಇದು $4.46 ಬಿಲಿಯನ್ ಮೌಲ್ಯದ ಸರಕುಗಳನ್ನು ರಫ್ತು ಮಾಡಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ತಮಿಳುನಾಡಿನಲ್ಲಿ ಎಲೆಕ್ಟ್ರಾನಿಕ್ಸ್ ರಫ್ತುಗಳಲ್ಲಿ ಇಂಜಿನಿಯರಿಂಗ್ ಉತ್ಪನ್ನವು ಅತಿ ದೊಡ್ಡ ರಫ್ತು ವಸ್ತುವಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊದಲ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನವನ್ನು ಎಲ್ಲಿ ನಡೆಸಿತು? ಸರಿಯಾದ ಉತ್ತರವು ಆಪ್ಷನ್ ಎ ನೇಪಾಳದಲ್ಲಿ ಮೊದಲ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನವನ್ನು ನಡೆಸಲಾಗಿರುತ್ತದೆ. ನೇಪಾಳದಲ್ಲಿ ಮೊದಲ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನವನ್ನು ನಡೆಸಲಾಯಿತು. ಇದರ ಉದ್ದೇಶ ಏನೆಂದರೆ ಇದು ದಕ್ಷಿಣ ಏಷ್ಯಾದ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ದೇಶವನ್ನು ಸುರಕ್ಷಿತ ಮತ್ತು ಗೌರವಾನ್ವಿತ ತಾಣವನ್ನಾಗಿ ಉತ್ತೇಜಿಸುವುದು ಈ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನದ ಉದ್ದೇಶವಾಗಿರುತ್ತದೆ. ಇಲ್ಲಿ ನೇಪಾಳ ಪ್ರವಾಸೋದ್ಯಮ ಮಂಡಳಿಯ ಸಹಯೋಗದೊಂದಿಗೆ ಮಾಯಾಕೋ ಪೆಹಚಾನ್ ನೇಪಾಳ ಎಂಬ ಸರ್ಕಾರೇತರ ಸಂಸ್ಥೆಯು ಈ ಒಂದು ದಿನದ ಸಮ್ಮೇಳನವನ್ನು ಆಯೋಜಿಸಿತು. ಮುಂದಿನ ಪ್ರಶ್ನೆಯು 2024 ATP ಬಾರ್ಸಿಲೋನಾ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಕ್ಯಾಸ್ಪರ್ ರೂಡ್ ಅವರು 2024 ಬಾರ್ಸಿಲೋನಾ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ಕಾಸ್ಪರ್ ರೂಡ್ ಅವರು ಗ್ರೀಸ್ನ ಸ್ಟೆಫಾನೋಸ್ ಸಿಸ್ಸಿಪಾಸ್ ಅವರನ್ನು ಸೋಲಿಸುವ ಮುಖಾಂತರ ATP ಬಾರ್ಸಿಲೋನಾ ಓಪನ್ 500 ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ATP 500 ಪಂದ್ಯಾವಳಿ ಅಂದರೆ ಏನು ಎಂದರೆ ಇಲ್ಲಿ ವಿಜೇತರಿಗೆ 500 ಶ್ರೇಯಾಂಕಗಳನ್ನು ನೀಡಲಾಗುತ್ತದೆ. ನೀವಿಲ್ಲಿ ನೆನಪಿಟ್ಟುಕೊಳ್ಳಿ, ಈ ATPಯ ಎದುರುಗಡೆ ಎಷ್ಟು ಸಂಖ್ಯೆ ಬರೆದಿರ್ತಾರೋ ಅಥವಾ 1000 ಒಂದು ಎಕ್ಸಾಂಪಲ್ ಆಗಿ 1000 ಅಂಕೆಗಳನ್ನು ಬರೆದಿದ್ದರೆ ಇಲ್ಲಿ ಪಂದ್ಯಾವಳಿಯನ್ನು ಗೆದ್ದವರಿಗೆ 1000 ಶ್ರೇಯಾಂಕಗಳನ್ನು ನೀಡಲಾಗುತ್ತದೆ. ಹಾಗೆಯೇ ಇಲ್ಲಿ ಬಾರ್ಸಿಲೋನಾ ಓಪನ್ಸ್ ಪಂದ್ಯಾವಳಿಯಲ್ಲಿ ATP 500 ಅಂದರೆ ಈ ಪಂದ್ಯವನ್ನು ಗೆದ್ದವರಿಗೆ 500 ಶ್ರೇಯಾಂಕವನ್ನು ನೀಡಲಾಗುತ್ತದೆ. ಇಲ್ಲಿ ಬಾರ್ಸಿಲೋನಾ ಓಪನ್ಸ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಎಂದರೆ ಮ್ಯಾಕ್ಸಿಮೋ ಗೊನ್ಜಾಲೆಜ್ ಮತ್ತು ಆಂಡ್ರೆಸ್ ಮಾಲ್ಟೆನಿ ಅವರು ಈ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಹಾಗೆಯೇ ಮಹಿಳೆಯರ ವಿಭಾಗದಲ್ಲಿ WTA ಸ್ಟಟ್ಗಾರ್ಟ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂದರೆ ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಅವರು ಗೆದ್ದಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಎಲೆನಾ ರೈಬಾಕಿನಾ ಅವರು 2024 WTA ಸ್ಟಟ್ಗಾರ್ಟ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಎ ಏಪ್ರಿಲ್ 22ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನವನ್ನು ಆಚರಿಸಲಾಗುತ್ತದೆ. ಈ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನವನ್ನು ವಿಶ್ವ ಭೂಮಿಯ ದಿನ ಎಂದು ಕೂಡ ಕರೆಯಲಾಗುತ್ತದೆ. ಇದರ 2024 ಥೀಮ್ ಏನೆಂದರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಎನ್ನುವುದಾಗಿರುತ್ತದೆ. ಅಂದರೆ ಏಕಬಳಕೆಯ ಪ್ಲಾಸ್ಟಿಕ್ನ ಬಳಕೆಯನ್ನು ತೊಡೆದು ಹಾಕುವುದು ಮತ್ತು ಅದರ ಪರ್ಯಾಯಗಳನ್ನು ಹುಡುಕುವುದು ಈ ಥೀಮ್ನ ಉದ್ದೇಶವಾಗಿದೆ. ಹಾಗೆಯೇ ಈ ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನವನ್ನು ಮೊದಲನೆಯ ಬಾರಿಗೆ 2009ರಲ್ಲಿ ಆಚರಿಸಲು ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆಯು ಮಾಲ್ದೀವ್ಸ್ನಲ್ಲಿ ಇತ್ತೀಚೆಗೆ ನಡೆದ ಸಂಸತ್ತಿನ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಮೊಹಮ್ಮದ್ ಮೊಯಿಝು ಅವರು ಮಾಲ್ದೀವ್ಸ್ನಲ್ಲಿ ಇತ್ತೀಚೆಗೆ ನಡೆದ ಸಂಸತ್ತಿನ ಚುನಾವಣೆಯಲ್ಲಿ ಗೆದ್ದಿರುತ್ತಾರೆ ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಕೂಡ ಆಗಿರುತ್ತಾರೆ. ಮೊಹಮ್ಮದ್ ಮೊಯಿಝಿ ಅವರ ನೇತೃತ್ವದ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ನ ಪಕ್ಷ ಜಯಿಸಿರುತ್ತದೆ. ಇಲ್ಲಿ
ಇಲ್ಲಿ ಮ್ಯಾಪ್ನಲ್ಲಿ ನೀವು ನೋಡಬಹುದು ಮಾಲ್ದೀವ್ಸ್ ಇಲ್ಲಿ ಬರುತ್ತದೆ ಹಾಗೂ ಇದರ ರಾಜಧಾನಿ ಯಾವುದೆಂದರೆ ಮೇಲ್ ಆಗಿರುತ್ತದೆ ಹಾಗೂ ಇದರ ಕರೆನ್ಸಿಯು ರಫಿಯಾ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ, ಏಪ್ರಿಲ್ 23ರಂದು ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನು ಸಾಮಾನ್ಯವಾಗಿ ವಿಶ್ವ ಪುಸ್ತಕ ದಿನ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಈ ವರ್ಷದ ಥೀಮ್ ನಿಮ್ಮ ಮಾರ್ಗವನ್ನು ಓದಿ ಅಥವಾ ರೀಡ್ ಯುವರ್ ಪಾತ್ ಎನ್ನುವುದಾಗಿರುತ್ತದೆ. ಇಲ್ಲಿ ಈ ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನು ಮೊದಲ ಬಾರಿಗೆ 1995ರಲ್ಲಿ ಏಪ್ರಿಲ್ 23ರಂದು ಆಚರಿಸಲಾಗಿರುತ್ತದೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.